2024ರ ಮಹಾಸಮರಕ್ಕೆ ಮೋದಿ ದಕ್ಷಿಣ ದಂಡಯಾತ್ರೆಯನ್ನು ಕೈಗೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ರಾಜ್ಯಕ್ಕೆ ಪ್ರಧಾನಿ ಆಗಮನವಾಗಿದೆ. ಈ ಬಾರಿಯೂ ಖರ್ಗೆ ತವರಿನಿಂದಲೇ ಕರುನಾಡ ಕದನಕ್ಕೆ ನಮೋ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ. 2019ರಲ್ಲೂ ಕಲಬುರಗಿಯಿಂದಲೇ ಕಹಳೆ ಮೊಳಗಿಸಿದ್ರು ಮೋದಿ. ಈಗಲೂ ಎಐಸಿಸಿ ಅಧ್ಯಕ್ಷರ ತವರಲ್ಲೇ ಕಾಂಗ್ರೆಸ್ಗೆ ಮೋದಿ ರಣಬೀಳ್ಯ. 1 ಕಿಲೋಮೀಟರ್ ರೋಡ್ ಶೋ ಇದೆ. ಅದ್ಧೂರಿಯಾಗಿ ಸಮಾವೇಶ ನಡೆಸಲಿದ್ದಾರೆ. ಕಾರ್ಯಕರ್ತರ ಸಮಾವೇಶ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಜೋಶ್ ಇರೋದನ್ನ ಕಲಬುರಗಿಯಲ್ಲಿ ಮತ್ತೆ ಕಮಲ ಅರಳಿಸೋದಕ್ಕೆ ಮೋದಿ ರಣತಂತ್ರ ಹೆಣೆದಿದ್ದು ಏನೇನು ಕೆಲವೇ ಹೊತ್ತಿನಲ್ಲಿ ಕಲಬುರಗಿಯಲ್ಲಿರ್ತಾರೆ ಮೋದಿ. ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜು ಮೈದಾನದವರೆಗೆ ರೋಡ್ ಶೋ ನಡೆಸ್ತಾರೆ. 1 ಕಿಲೋಮೀಟರ್ ರೋಡ್ ಶೋ ನಂತರ ಈ ಸಮಾವೇಶಕ್ಕೆ ಭಾಗಿಯಾಗ್ತಾರೆ. ಅವರ ಸ್ವಾಗತಕ್ಕಾಗಿ ಎಲ್ಲ ಸಿದ್ಧತೆಗಳಾಗಿದೆ. ಶಕ್ತಿ ಪ್ರದರ್ಶನ ಖರ್ಗೆ ಕೋಟೆಯಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್. ಈಗ ಸಂಪರ್ಕದಲ್ಲಿದ್ದಾರೆ. ಶರತ್, ಮೋದಿ ದಕ್ಷಿಣ ದಂಡಯಾತ್ರೆ ಇವತ್ತು ನಡೀತಾ ಇರುವಂತದ್ದು, ಅದರಲ್ಲೂ ಕಾಂಗ್ರೆಸ್ನ ಟಕ್ಕರ್ ಕೊಡೋದಕ್ಕಾಗಿ ಪ್ರಮುಖವಾಗಿ ಖರ್ಗೆ ತವರಿನಿಂದಲೇ ಈ ಬಾರಿಯೂ ಕೂಡ ರಣಕಾಳೆಯನ್ನು ಮೊಳಗಿಸೋದಕ್ಕೇನು ಮೋದಿ ಬರ್ತಿದ್ದಾರೆ. ಏನ್ ಸಿದ್ಧತೆಗಳು ಕಂಡು ಬರ್ತಾ ಇದೆ? ಎಷ್ಟು ಗಂಟೆಗೆ ಬಂದಿಳಿತಾರೆ? ಏನೇನು ಕಾರ್ಯಕ್ರಮಗಳು? ಪ್ರತಿಮಾ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ 2 ಗಂಟೆಗೆ ಸರಿಯಾಗಿ ಕಲಬುರಗಿಯ ಎನ್ವಿ ಕಾಲೇಜ್ ಗ್ರೌಂಡ್ ವೇದಿಕೆಗೆ ಆಗಮಿಸ್ತಾರೆ. ಅದಕ್ಕೂ ಮುಂಚೆ 1 ಕಿಲೋಮೀಟರ್ಗಳ ಕಾಲ ಕಲಬುರಗಿಯಲ್ಲಿ ರೋಡ್ ಶೋ ನಡೆಸ್ತಾರೆ. ಪ್ರಮುಖವಾಗಿ ಇವತ್ತು ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿ ಬೃಹತ್ ಮೋದಿ ಅವರು ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಅದು ಕೂಡ 2024ರ ಚುನಾವಣಾ ಪ್ರಚಾರ ಕಲಬುರಗಿಯಿಂದನೇ ರಾಜ್ಯದಲ್ಲಿ ಪ್ರಚಾರವನ್ನು ಆರಂಭಿಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ 2019ರಲ್ಲಿ ಇದೇ ಕಲಬುರಗಿ ಖರ್ಗೆ ಅವರ ತವರು ಕ್ಷೇತ್ರದಿಂದಲೇ ಚುನಾವಣಾ ಪ್ರಚಾರವನ್ನು ಮೋದಿ ಅವರು ಆರಂಭಿಸಿದ್ರು. ಅವಾಗ ಬಿಜೆಪಿ ಭರ್ಜರಿ ಬಹುಮತವನ್ನು ರಾಜ್ಯದಲ್ಲಿ ಕಂಡಿತ್ತು. 25 ಸಂಸದರನ್ನ ಗೆದ್ದಿತ್ತು. ಹಾಗಾಗಿ ಇಲ್ಲಿನ ಕಾರ್ಯಕರ್ತರಲ್ಲಿ ಒಂದು ವಾದ ಇದೆ, ಕಲಬುರಗಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ, ಹಾಗೆ ಅದೃಷ್ಟದ ಕ್ಷೇತ್ರ ಅಂತ ಎಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಅದೇ ರೀತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಇಲ್ಲಿಂದಲೇ ಚುನಾವಣಾ ಪ್ರಚಾರವನ್ನ ಮೋದಿ ಅವ್ರನ್ನ ಕರೆಸಿ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ರಾಜ್ಯ ಬಿಜೆಪಿ ಘಟಕ ಮಾಡಿಕೊಂಡಿದೆ. ಕಲಬುರಗಿಯಲ್ಲಿ 2 ಲೋಕಸಭಾ ಕ್ಷೇತ್ರ ಅಂದರೆ ಕಲಬುರಗಿ ಮತ್ತು ಬೀದರ್ 2 ಲೋಕಸಭಾ ಕ್ಷೇತ್ರದ ಸಂಬಂಧವಾಗಿ ಇವತ್ತು ಪ್ರಚಾರವನ್ನು ಪ್ರಧಾನಮಂತ್ರಿಯವರು ಮಾಡಲಿದ್ದಾರೆ. ನಾನು ಈಗ ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ಕಲಬುರಗಿ ಎನ್ವಿ ಕಾಲೇಜ್ ಗ್ರೌಂಡ್. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ. ಒಂದು ಕಲಬುರಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಇರ್ಬೋದು, ಹಾಗೆ ಬೀದರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ, ಇವರಿಬ್ಬರ ಪರವಾಗಿ ಇವತ್ತು ಪ್ರಧಾನಮಂತ್ರಿ ಚುನಾವಣಾ ಪ್ರಚಾರವನ್ನು ಕಲಬುರಗಿಯಿಂದಲೇ ಮಾಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಈ ಕಲಬುರಗಿ, ಇಲ್ಲಿಂದಲೇ ಚುನಾವಣಾ ಪ್ರಚಾರವನ್ನು ಪ್ರಧಾನಮಂತ್ರಿಯವರು ಮಾಡಲಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಭಾಷಣಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾರೆ ಇವತ್ತಿನ ವೇದಿಕೆಯಲ್ಲಿ ಅಂತ. ಯಾಕಂದರೆ ಇನ್ನೇನು 3 ಗಂಟೆಗೆ ರಾಜ್ಯ ಚುನಾವಣಾ ಆಯೋಗ ಕೂಡ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾರೆ. ಆ ಭಾಷಣ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಡಿದಂಥ ಭಾಷಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಈಗಾಗಲೇ ಸಮಾವೇಶಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ. ಸರಿಯಾಗಿ 2 ಗಂಟೆ ಅಷ್ಟೊತ್ತಿಗೆ ಪ್ರಧಾನಮಂತ್ರಿ ಮೋದಿ ಅವರು ಕಲಬುರಗಿಗೆ ಆಗಮಿಸ್ತಾರೆ. 1 ಕಿಲೋಮೀಟರ್ಗಳ ಕಾಲ ಬೃಹತ್ ರೋಡ್ ಶೋ ಅನ್ನು ಮಾಡ್ತಾರೆ. ತದನಂತರ ಬೃಹತ್ ವೇದಿಕೆ ಅಂದರೆ ಈಗ ಎನ್ವಿ ಕಾಲೇಜ್ ಗ್ರೌಂಡ್ ನೀವೇನು ನೋಡ್ತಾ ಇದ್ದೀರಾ, ಇದೇ ವೇದಿಕೆಯನ್ನು ಉದ್ದೇಶಿಸಿ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರಧಾನಮಂತ್ರಿಗಳು ಭಾಷಣವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಕುತೂಹಲ ಇದೆ. ಮೊದಲ ಭಾಷಣ ಆಗುತ್ತೆ ಅಂದರೆ ಈ 2024ರ ಲೋಕಸಭಾ ಚುನಾವಣಾ ಪ್ರಚಾರದ ಮೊದಲ ಭಾಷಣ ನಮ್ಮ ರಾಜ್ಯದಲ್ಲಿ ಆಗತ್ತೆ.
ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ವೇದಿಕೆಯನ್ನು ಕೂಡ ತೋರಿಸ್ತೀನಿ, ನಮ್ಮ ಕ್ಯಾಮ್ರಾಮನ್ ಮುನಿಯಪ್ಪ ತೋರಿಸ್ತಾರೆ ಅದನ್ನು ಸಂಪೂರ್ಣವಾಗಿ. ನೀವು ನೋಡ್ತಾ ಇರ್ಬೋದು, ಇದು NV ಕಾಲೇಜ್ ಗ್ರೌಂಡ್ನಲ್ಲಿ ಇರುವಂಥ ವೇದಿಕೆ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಈಗಾಗಲೇ ಕಲಬುರಗಿ ಕ್ಷೇತ್ರದ BJP ಅಭ್ಯರ್ಥಿ ಉಮೇಶ್ ಜಾಧವ್ ಕೂಡ ಬಂದ ಆಸೀನರಾಗಿದ್ದಾರೆ. ಸೇರಿದಂತೆ ಬೀದರ್ ಮತ್ತು ಕಲಬುರಗಿ ಕ್ಷೇತ್ರದ ಜಿಲ್ಲಾ ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ. ಒಟ್ಟು ಈ ವೇದಿಕೆಯಲ್ಲಿ 40 ಜನ ಇರ್ತಾರೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಹಾಗೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಪಕ್ಷ ನಾಯಕರಾದಂಥ R ಅಶೋಕ್ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ 2 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ನಾಯಕರುಗಳು, BJP ನಾಯಕರುಗಳು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗ್ತಾರೆ. ಉಳಿದಂತೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡು, ಇದು ಬರೀ ವೇದಿಕೆ ಚಿತ್ರಣ. ಇನ್ನು ಹೊರಭಾಗದಲ್ಲೂ ಕೂಡ ಇಡೀ ಕಲಬುರಗಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ರೋಡ್ ಶೋ ಮಾಡೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕಲಬುರಗಿ ಜನತೆಯೂ ಕೂಡ ಆ ರೋಡ್ ಶೋಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇವತ್ತಿನ ಚುನಾವಣಾ ಪ್ರಚಾರ ಪ್ರಧಾನಮಂತ್ರಿಯವರು ಯಾವ ಸಂದೇಶವನ್ನು ಕೊಡ್ತಾರೆ, ಎಸ್ಪೆಷಲಿ ಖರ್ಗೆ ನಾಡಿಂದನೇ ಆರಂಭಿಸ್ತಾ ಇರೋದ್ರಿಂದ ಏನು ತಿರುಗೇಟನ್ನು ಕೊಡ್ತಾರೆ ಕಾಂಗ್ರೆಸ್ಗೆ, ಯಾಕೆಂದರೆ ಕೇವಲ ಖರ್ಗೆ ಅವರ ಕ್ಷೇತ್ರದಿಂದ ಆರಂಭಿಸ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ. ಅದು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗುವಂಥದ್ದಲ್ಲ, ಅದು ಇಡೀ ದೇಶಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾರೆ ಅನ್ನೋದು BJP ಕಾರ್ಯಕರ್ತರ ನಿರೀಕ್ಷೆ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 25 ಸಂಸದರನ್ನ ನಮ್ಮ ರಾಜ್ಯದಿಂದ ಆಯ್ಕೆ ಮಾಡಿದ್ರು. ಸೊ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಅದಕ್ಕಿಂತ ಹೆಚ್ಚು ಪಡೆಯುವಂಥ ಉತ್ಸಾಹದಲ್ಲಿ ರಾಜ್ಯ BJP ಘಟಕ ಇದೆ. ಇವತ್ತಿನಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚುನಾವಣಾ ಪ್ರಚಾರ ನಮ್ಮ ರಾಜ್ಯದಲ್ಲಿ ಆರಂಭವಾಗುತ್ತೆ. ತದನಂತರ ಸೋಮವಾರ ಮಲೆನಾಡಿನ ಹೆಬ್ಬಾಗಲು ಶಿವಮೊಗ್ಗದಲ್ಲೂ ಕೂಡ ಆಗುತ್ತೆ. ಎಸ್ ಶರತ್, ಚುನಾವಣಾ ದಿನಾಂಕ ಕೂಡ ಇನ್ನೇನು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಘೋಷಣೆ ಕೂಡ ಆಗುತ್ತೆ. ಅದಕ್ಕೂ ಮುನ್ನ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಮೂಲಕ ರಾಜ್ಯದ BJPಗೂ ಕೂಡ ಬಹಳ ದೊಡ್ಡ ಶಕ್ತಿ ಸಿಕ್ತಂತ ಆಗ್ತಾ ಇದೆ ಅಂತ ಅನ್ಸುತ್ತೆ ಮೋದಿಯವರ ಭೇಟಿಯಿಂದ. ಅದರಲ್ಲೂ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ, ಜೊತೆಗೆ 400ರ ಗಡಿಯನ್ನು ದಾಟಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ, ಗುರಿಯನ್ನೇನು BJP ಇಟ್ಕೊಂಡಿದೆ, ಅದೆಲ್ಲದಕ್ಕೂ ಕೂಡ ರಣಕಹಳಿಯನ್ನು ಈ ಮೂಲಕ ಮೋದಿ ಮೊಳಗಿಸ್ತಾರ. ಈ ರೋಡ್ ಶೋಗೆ ಯಾವ ರೀತಿಯಾದಂಥ ಸಿದ್ಧತೆ ಕಂಡು ಬರ್ತಾ ಇದೆ, ಆ ಹವಾ ಹೇಗೆ ಕಂಡು ಬರ್ತಾ ಇದೆ ಕಲಬುರಗಿಯಲ್ಲಿ? ಖಂಡಿತ ಪ್ರತಿಮಾ, ನಾನು ಆಗಲೇ ಹೇಳ್ತಾ ಇದ್ದೆ, ಇಡೀ ಇವತ್ತಿನ ಕಲಬುರಗಿಯಲ್ಲಿ ಪ್ರಚಾರದ ಸಮಾವೇಶ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ಯಾಕೆ ಅಂತಂದರೆ 3 ಗಂಟೆಗೆ ಸರಿಯಾಗಿ ಕೇಂದ್ರ ಚುನಾವಣಾ ಆಯೋಗ ಕೂಡ ಚುನಾವಣಾ ದಿನಾಂಕ, ದೇಶದಲ್ಲಿ ನಡೆಯುವಂಥ ಚುನಾವಣಾ ದಿನಾಂಕದ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತನಾಡ್ತಾರೆ, ಅಂದರೆ ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ನಮ್ಮ ರಾಜ್ಯ ಸೇರಿದಂತೆ ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ. ಈಗಾಗಲೇ ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ಇಲ್ಲಿಯ ಸಮಾವೇಶದ ಹೆಸರು ಕೂಡ ಮತ್ತೊಮ್ಮೆ ಮೋದಿ ಅಂತಲೂ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಏನು ಸಂದೇಶವನ್ನು ಕೊಡ್ತಾರೆ, ಕೇಂದ್ರದಲ್ಲಿ ಈಗಾಗಲೇ ಅವರ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಅಲ್ಲಿ ಪ್ರಚಾರದ ವೈಖರಿಯನ್ನು ಕೂಡ ನಾವು ನೋಡಿದ್ದೀವಿ. ಇಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಆಗುವ ಮುನ್ನ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಕೊಡುವ ನಿಟ್ಟಿನಲ್ಲಿ ಖರ್ಗೆ ನಾಡು, AICC ಅಧ್ಯಕ್ಷರಾದಂಥ ಖರ್ಗೆ ನಾಡಿನಲ್ಲಿ ನಿಂತು ಒಂದು ಸಂದೇಶವನ್ನು ಕೊಡ್ತಾರೆ. ಅದು ಟಕ್ಕರ್ ಕೊಡುವ ರೀತಿಯಲ್ಲಿ ಇರುತ್ತೆ ಅಂತ ಬೆಳಿಗ್ಗೆ ಇಲ್ಲಿನ BJP ಕಾರ್ಯಕರ್ತರೇ ಹೇಳ್ತಾ ಇದ್ರು. ಜೊತೆಗೆ ನಮ್ಮ ರಾಜ್ಯದಲ್ಲಿ ಈ ಹಿಂದೆ ಬಂದಂಥ ಸಮಾವೇಶ, ಅಂದರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಭಾಷಣ ಮಾಡುವ ಸಮಯದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಟೀಕಿಸಿದ್ರು. ಸೊ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಏನನ್ನ ಹೇಳ್ತಾರೆ, ಏನು ಆರೋಪ ಮಾಡ್ತಾರೆ, ಕೇವಲ ಮತಯಾಚನೆ ಜೊತೆಗೆ ಕಾಂಗ್ರೆಸ್ನ ವಿರುದ್ಧನೂ ಕೂಡ ವಾಗ್ದಾಳಿ ನಡೆಸ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಿದ್ರೆ ಏನೆಲ್ಲ ಆರೋಪ ಕೇಂದ್ರ ಮತ್ತೆ ಅಂದ್ರೆ ಕಾಂಗ್ರೆಸ್ ಮತ್ತೆ ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರದ ವಿರುದ್ಧ ಮೋದಿಯವರು ಏನು ವಿಷಯನ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಕುತೂಹಲ ಇಲ್ಲಿನ ನಾಯಕರಲ್ಲಿದೆ. ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, 1 ಕಿಲೋಮೀಟರ್ಗಳ ಕಾಲ ರೋಡ್ ಶೋ ಮಾಡ್ತಾರೆ. ರೋಡ್ ಶೋಗೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಎಲ್ಲ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಪ್ರಧಾನಮಂತ್ರಿಗಳು ರೋಡ್ ಶೋ ನಡೆಸುವಂಥ ದಾರಿ ಉದ್ದಕ್ಕೂ ಕೂಡ ಸಾರ್ವಜನಿಕರು ನಿಂತು ಪ್ರಧಾನಮಂತ್ರಿಗಳನ್ನು ನೋಡ್ಬೋದು. ಸೊ ಅವರು ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ತದನಂತರ ಇಲ್ಲಿ ಬಂದ ಸಂದರ್ಭದಲ್ಲಿ ವೇದಿಕೆಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ. ಈಗಿರೋ ಮಾಹಿತಿ ಪ್ರಕಾರ 1 ಲಕ್ಷಕ್ಕೂ ಹೆಚ್ಚು ಜನ ಈ ಗ್ರೌಂಡ್ನಲ್ಲಿ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಈಗಷ್ಟೇ ಬರ್ತಾ ಇದ್ದಾರೆ. ಸರಿಯಾಗಿ 2 ಗಂಟೆ ಅಷ್ಟೊತ್ತಿಗೆ ಕಲಬುರಗಿಗೆ ಬಂದಿಳಿತಾರೆ ಪ್ರಧಾನಮಂತ್ರಿಗಳು. ಥ್ಯಾಂಕ್ ಯು ಸೋ ಮಚ್ ಶರತ್, ತಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡಿತಾ ಹೋಗ್ತೀನಿ. ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಈಗಾಗಲೇ ನಮ್ಮ ರಿಪೋರ್ಟರ್ ಶರತ್ ಅಲ್ಲಿಂದ ಸಿದ್ಧತೆಗಳು ಹೇಗಿದೆ ಅನ್ನೋದು ತಿಳಿಸ್ತಾ ಇದ್ರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.